ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಗಳಷ್ಟೇ ಅಲ್ಲ, ಮಗನಿಗೂ ಮನ ಬಂದಂತೆ ಹೊಡೆದಿರೋ ಸುವರ್ಣ ಜೊತೆ ಸೇರಿ ಬಾಲಕನಿಗೆ ಬಾಸುಂಡೆ ಬರುವಂತೆ ಹೊಡೆದ ಆನಂದ್. ತಾಯಿ ಮತ್ತು ಆನಂದ್ ಹಲ್ಲೆಯಿಂದ ಬಾಲಕನ ಕಾಲು ತುಂಬಾ ಬಾಸುಂಡೆ ಗುರುತು. ಮುರಳೀಧರ್ ಮಗಳ ಜೊತೆ ಆನಂದ್ ಕೆಟ್ಟದಾಗಿ ವರ್ತಿಸಿರೋ ಆರೋಪ ಕೇಳಿ ಬಂದಿದೆ. ಮುರಳೀಧರ್ ಮಗಳ ಮೈಕೈ ಮುಟ್ಟಿ ಕೆಟ್ಟದಾಗಿ ವರ್ತಿಸುತ್ತಿದ್ದಂತೆ. ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಸುವರ್ಣ ಮತ್ತು ಆನಂದ್ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಸುವರ್ಣ ಜೊತೆ ಸೇರಿಕೊಂಡು ಮಕ್ಕಳು ಹಾಗೂ ಮುರಳೀಧರ್ಗೆ ಕೊಲೆ ಬೆದರಿಕೆಯನ್ನ ಆನಂದ್ ಹಾಕಿದ್ದಾನೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಬ್ಬರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಮಗಳಷ್ಟೇ ಅಲ್ಲ, ಮಗನಿಗೂ ಕೂಡ ಆನಂದ್ ನಾಯ್ಡು ಮನ ಬಂದಂತೆ ಥಳಿಸಿದ್ದಾನೆ. ಇಲ್ಲಿ ಸುವರ್ಣ ಜೊತೆ ಸೇರಿ ಆನಂದ್ ಇಬ್ಬರು ಮಕ್ಕಳಿಗೆ ಮನ ಬಂದಂತೆ ಥಳಿಸಿರುವಂತದ್ದು. ಮುರಳೀಧರ್ ಮಗಳ ಜೊತೆ ಆನಂದ್ ಇಲ್ಲಿ ಕೆಟ್ಟದಾಗಿ ವರ್ತಿಸಿರೋ ಆರೋಪ ಕೂಡ ಕೇಳಿ ಬಂದಿದೆ. ಮುರಳೀಧರ್ ಮಗಳ ಮೈ ಮುಟ್ಟಿ ಕೆಟ್ಟದಾಗಿ ವರ್ತಿಸ್ತಾ ಇದ್ದಂತೆ. ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಸುವರ್ಣ ಮತ್ತು ಆನಂದ್ ಇಬ್ರು ಕೂಡ ಮನ ಬಂದಂತೆ ತನ್ನ ಮಕ್ಕಳಿಗೆ ಮನ ಬಂದಂತೆ ಥಳಿಸಿರುವಂತದ್ದು. ವರ್ತಿಸಿದ್ದಾಳೆ. ಇವರಿಗೆ ತಾಯಿ ಅಂತಾರ ನೋಡಿ, ತನ್ನ ಮಗಳಿಗೆ ಹೇಗೆ ಹೊಡೆದಿದ್ದಾಳೆ ಅನ್ನೋದು. ಖಾಲಿ ಮಡ್ಡಿಗಿತ್ತೆ ಅವಾಗ ಅದಾಗಿತ್ತು. ಸಾಯಿಸೋ ಇಂಟೆನ್ಷನ್ ಎಲ್ಲ ಬಂದಿದ್ದು ಅಮ್ಮ ನನಗೆ. ಚಿಚ್ಚಕ್ಕೆ ಬಂದಿದ್ದು ಇಲ್ಲ, ಚಾಕು ಎತ್ಕೊಂತಿರ್ತಿದ್ರು ನಿಮ್ಮಮ್ಮ ಜೋರಾಗಿ. ಸ್ಕೂಲ್ ಪ್ರಾಜೆಕ್ಟ್ ಎಗ್ರಿಸ್ ಬರ್ತಿದೆ ಅಂತ ಅಮ್ಮ ಹೊಡಿಯಕ್ಕೆ ಬಂದರು. ನಾನು ಏನು ಎದುರಿಸಿಲ್ಲ ಕಣಮ್ಮ, ಜಾಸ್ತಿ ಪೇಜಸ್ ಕಾಣಿಸಂಗೆ ಬರೆದಿದ್ದೀನಿ. ಏನು ಆಗಲ್ಲ ಸರ್, ರಿಟರ್ನ್ ಕರೆಕ್ಟಾಗಿ ಚೆಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ. ಆಮೇಲೆ ಅಮ್ಮ ಎಲ್ಲ ಅದನ್ನ ಎದುರಿಸಿ ಬರ್ತಿದ್ದೆ ಅಂತ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದು ಚಾಕು ತಡೆಯಕ್ಕೆ ಬಂದಾಗ ಕಚ್ಚಿರೋದು ಇದು ಮತ್ತೆ ಇದು. ಆಮೇಲೆ ನಾನು ಎಲ್ಲದ್ಮೇಲೆ ಬಿದ್ದಾಗ ಇಂಚುಚ್ಚಕ್ಕೆ ಬಂದ್ರು. ಅವಾಗ ಖಾಲಿ ಮಡ್ಡಿಗಿತ್ತೆ ಅವಾಗ ಅದಾಗಿತ್ತು. ಸಾಯಿಸೋ ಇಂಟೆನ್ಷನ್ ಎಲ್ಲ ಬಂದಿದ್ದು ಅಮ್ಮ ನನಗೆ. ಚಿಚ್ಚಕ್ಕೆ ಬಂದಿದ್ದು ಇಲ್ಲ, ಚಾಕು ಎತ್ಕೊಂತಿರ್ತಿದ್ರು ನಿಮ್ಮಮ್ಮ ಜೋರಾಗಿ. ಸ್ಕೂಲ್ ಪ್ರಾಜೆಕ್ಟ್ ಎಗ್ರಿಸ್ ಬರ್ತಿದೆ ಅಂತ ಅಮ್ಮ ಹೊಡಿಯಕ್ಕೆ ಬಂದರು. ನಾನು ಏನು ಎದುರಿಸಿಲ್ಲ ಕಣಮ್ಮ, ಜಾಸ್ತಿ ಪೇಜಸ್ ಕಾಣಿಸಂಗೆ ಬರೆದಿದ್ದೀನಿ. ಏನು ಆಗಲ್ಲ ಸರ್, ರಿಟರ್ನ್ ಕರೆಕ್ಟಾಗಿ ಚೆಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ. ಆಮೇಲೆ ಅಮ್ಮ ಎಲ್ಲ ಅದನ್ನ ಎದುರಿಸಿ ಬರ್ತಿದ್ದೆ ಅಂತ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದು ಚಾಕು ತಡೆಯಕ್ಕೆ ಬಂದಾಗ ಕಚ್ಚಿರೋದು ಇದು ಮತ್ತೆ ಇದು. ಆಮೇಲೆ ನಾನು ಎಲ್ಲದ್ಮೇಲೆ ಬಿದ್ದಾಗ ಇಂಚುಚ್ಚಕ್ಕೆ ಬಂದ್ರು. ಅವಾಗ ಖಾಲಿ ಮಡ್ಡಿಗಿತ್ತೆ ಅವಾಗ. ಇದೆಲ್ಲ ಯಾರು ಮಾಡಿರೋದು? ಅಮ್ಮ ಮತ್ತು ಅಣ್ಣಮ್ಮ. ಅದು ಇತ್ತು ತೋರಿಸು. ಎಲ್ಲೆಲ್ಲಿ ಗಾಯ ಆಗಿರುತ್ತೆ? ಬಟ್ಟೆ ಬಿಚ್ಚಿ ಹೊಡೆದಿದ್ದ? ತೆಗಿ. ಇದೆಲ್ಲ ಯಾರು ಮಾಡಿರೋದು? ಅಮ್ಮ ಮತ್ತು ಅಣ್ಣಮ್ಮ. ಅದು ಇತ್ತು ತೋರಿಸು. ಎಲ್ಲೆಲ್ಲಿ ಗಾಯ ಆಗಿರುತ್ತೆ? ಬಟ್ಟೆ ಬಿಚ್ಚಿ ಹೊಡೆದಿದ್ದ? ತೆಗಿ. ಇದೆಲ್ಲ ಯಾರು ಮಾಡಿರೋದು? ಅಮ್ಮ ಮತ್ತು ಅಣ್ಣಮ್ಮ. ಅದು ಇತ್ತು ತೋರಿಸು. ಎಲ್ಲೆಲ್ಲಿ ಗಾಯ ಆಗಿರುತ್ತೆ? ಬಟ್ಟೆ ಬಿಚ್ಚಿ ಹೊಡೆದಿದ್ದ? ತೆಗಿ. ಇದೆಲ್ಲ ಯಾರು ಮಾಡಿರೋದು? ಅಮ್ಮ ಮತ್ತು ಅಣ್ಣಮ್ಮ. ಅದು ಇತ್ತು ತೋರಿಸು. ಎಲ್ಲೆಲ್ಲಿ ಗಾಯ ಆಗಿರುತ್ತೆ? ಬಟ್ಟೆ ಬಿಚ್ಚಿ ಹೊಡೆದಿದ್ದ? ತೆಗಿ. ಇದೆಲ್ಲ ಯಾರು ಮಾಡಿರೋದು? ಅಮ್ಮ ಮತ್ತು ಅಣ್ಣಮ್ಮ. ಅದು ಇತ್ತು ತೋರಿಸು. ಎಲ್ಲೆಲ್ಲಿ ಗಾಯ ಆಗಿರುತ್ತೆ? ಬಟ್ಟೆ ಬಿಚ್ಚಿ ಹೊಡೆದಿದ್ದ? ಎಸ್, ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಆ ಸುವರ್ಣ ಆ ಇಬ್ಬರು ಮಕ್ಕಳನ್ನ ಮನ ಬಂದಂತೆ ಥಳಿಸಿರುವಂತದ್ದು. ಇನ್ನೊಂದ್ ಕಡೆ ಮಗನಿಗೆ ಹೊಡೆದಿರುವ ತಾಯಿ ಇಬ್ರು ಆನಂದ್ ಮತ್ತು ಆನಂದ್ ನಾಯ್ಡು ಸುವರ್ಣ ತನ್ನ ಮಗನಿಗೆ ಕೂಡ ಮನ ಬಂದಂತೆ ಥಳಿಸಿದ್ದಾರೆ. ಅವನು ಕೂಡ ಹೇಳ್ತಾ ಇದ್ದಾನೆ, ಯಾರು ಹೊಡೆದಿದ್ದು ಅಂತ ಕೇಳಿದಾಗ
ಆನಂದ್ ಅಂಕಲ್ ಹೊಡೆದ್ರು ಅಂತ ಹೇಳಿ ಹೇಳ್ತಾ ಇರುವಂಥದ್ದು, ಮತ್ತೆ ಮಮ್ಮಿ ಕೂಡ ಹೊಡೆದ್ರು ಅಂತ ಹೇಳಿ ತೋರಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಮಗಳಿಗೆ ಚಾಕುವಿನಿಂದ ಆ ತಾಯಿ ಹಲ್ಲೆ ಮಾಡಿದ್ದಾಳೆ. ತನ್ನ ಕೈಗೆ, ಆಕೆಯ ಕೈಗೆ ಮನ ಬಂದಂತೆ ಥಳಿಸಿರುವಂಥದ್ದು, ಕಡ್ದಿರುವಂಥದ್ದು. ನೋಡಿ ಎಂಥ ತಾಯಿಗಳು ಇರ್ತಾರೆ ಅಂತ ಹೇಳಿ ತನ್ನ ಸ್ವಂತ ಮಕ್ಕಳಿಗೆ ಅಕ್ರಮ ಸಂಬಂಧಕ್ಕೋಸ್ಕರ ತನ್ನ ಸ್ವಂತ ಮಕ್ಕಳಿಗೆ ಯಾವ ರೀತಿಯಾಗಿ ಹೊಡೆದಿರುವ ದೃಶ್ಯ ನೀವು ಕೂಡ ನೋಡ್ತಾ ಇರ್ಬೋದು. ಬಾಲಕನಿಗೆ ರಾಡ್ನಿಂದ, ಆ ಪಾಪ ಪುಟ್ಟ ಬಾಲಕ 11 ವರ್ಷದ ಬಾಲಕನಿಗೆ ಮನ ಬಂದಂತೆ ರಾಡ್ನಿಂದ ಹೊಡೆದಿದ್ದಾರೆ ಅಂತ ಹೇಳಿ ಪಾಪ ಆ ಮಗು ಹೇಳ್ತಾ ಇದ್ದಾರೆ. ತಾಯಿನೇ ಹೊಡೆದಿದ್ದು, ಆನಂದ್ ಅಂಕಲ್ ಹೊಡೆದಿದ್ದು. ತಾಯಿ ತಾಯಿ ಕೂಡ ತಂದೆ ಒಂದು ರೀತಿಯಾಗಿ ಕೃತ್ಯ ಮಾಡ್ಬೋದು ಅಂತ ಹೇಳ್ತಾರೆ. ತಾಯಿಯು ಕೂಡ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ ಯಾರು ಕೂಡ ಅನ್ಕೊಂಡಿರೋದಿಲ್ಲ. ಪಾಪ ಆ ಸ್ವಂತ ಮಕ್ಕಳನ್ನೇ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮ ಸಂಬಂಧಕ್ಕೋಸ್ಕರ ಮಗನ ಮೇಲೆ ಹಾಗೆ ಮಗಳ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ, ಮಗಳ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡೋದಕ್ಕೆ ಆ ತಾಯಿ ಹೋಗಿದ್ದಾಳೆ. ಅಷ್ಟೇ ಅಲ್ಲದೆ ಒಂದ್ ಕಡೆ ನೋಡ್ತಾ ಇರ್ಬೋದು, ಮನ ಬಂದಂತೆ ಬೈತಾ ಇದ್ದಾರೆ. ಸ್ಟೂಲ್ ಅನ್ನ ಎತ್ತಿ ಬೀಸಾಕಿದ ತಾಯಿ, ಸ್ಟೂಲನ್ನೇ ಎತ್ತಿ ಆ ಮಗಳ ಮೇಲೆ ಬೀಸಾಕ್ತಾ ಇರ್ತಾರೆ. ಇಬ್ರು ನಡುವೆ ವಾದ ಶುರುವಾಗುತ್ತೆ. ವಾದ ಶುರುವಾದಂತಹ ಬೆನ್ನಲ್ಲೇ ತಾಯಿ ಆ ಸ್ಟೂಲ್ ಅನ್ನ ಕೆಳಗಡೆ ಎತ್ತಿ ಬೀಸಾಕ್ತಾಳೆ. ಪಾಪ ಆ ಮಗಳು ಹೇಳ್ತಾಳೆ, ನನಗೆ ಸಾಯಿಸೋದಕ್ಕಂತಾನೆ ಅವರು ಬಂದಂಗೆ ಕಾಣಿಸ್ತಾ ಇದೆ. ನನ್ನ ಮೇಲೆ ಚಾಕುವಿನಿಂದ ಕುತ್ತಿಗೆ ಮತ್ತು ಕೈ ಮೇಲೆ ಹಲ್ಲೆ ಮಾಡ್ತಾರೆ, ಆಮೇಲೆ ಕಡಿತಾರೆ ಅಂತ ಆ ಮಗಳು ಅಳ್ಕೊಂತ ಹೇಳ್ತಾ ಇರ್ತಾಳೆ. ಇನ್ನು ಸುವರ್ಣ ಮತ್ತು ಆನಂದ್ ವಿರುದ್ಧ ಈಗಾಗಲೇ ದೂರು ಕೂಡ ಒಂದ್ ಕಡೆ ದಾಖಲಾಗಿದೆ. ಮಗಳಷ್ಟೇ ಅಲ್ಲ, ಮಗನಿಗೂ ಕೂಡ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿರ್ತಾರೆ. ಸುವರ್ಣ ಜೊತೆ ಸೇರಿ ಆ ಬಾಲಕನಿಗೂ ಕೂಡ ಆ ಆರೋಪಿ ಆನಂದ್ ನಾಯ್ಡು ಆ ಇಬ್ರು ಮಕ್ಕಳ ಮೇಲೆ ಮನ ಬಂದಂತೆ ವರ್ತಿಸಿದ್ದಾರೆ.